ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಓಕೆ. ಹಾಫ್ ಟೀ ಸ್ಪೂನ್ ಹಾಕೊಳ್ಳೋಣ ಸಾಸಿವೆನು. ಓಕೆ. ನೆಕ್ಸ್ಟ್ ಈಗ ಅಲ್ಲ ಅಣ್ಣ, ಯೂಶಲಿ ನಾನ್ ವೆಜ್ಗೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ತಾರಾ? ಇದಕ್ಕೆ ಹಾಕ್ತಾರೆ. ಇದಕ್ಕೆ ಪಕ್ಕ. ಓಕೆ, ಸೊ ದಿಸ್ ಇಸ್ ಆಕಾಶ್ ರೆಸಿಪಿ. ಯಾ. ಓಕೆ. ಒಣಮೆಣಸಿನಕಾಯಿ 2 to 4 ಬ್ರೇಕ್ ಮಾಡಿ ಹಾಕೊಳ್ಳೋಣ. ಒಂದು ಹಾಫ್ ಕೆಜಿ ಇದ್ರೆ 4 ಸಾಕು. ಅದೇ ಸ್ಪೈಸ್ ಲೆವೆಲ್ ಜಾಸ್ತಿ. ಮೆಣಸಿನಕಾಯಿ ಹಾಕ್ಬೇಕಣ್ಣ? ಹಾಫ್ ಕೆಜಿ ಚಿಕನ್ಗೆ ಹಾಫ್ ಕೆಜಿ ಚಿಕನ್ಗೆ ಅದನ್ನ ಹೇಳೋಣ. ಸ್ವಲ್ಪ ಸಾತೆ ಮಾಡೋಣ. ಏನ್ ಮಾಡೋಣ? ಸಾಟೆ. ಒಬ್ಬೊಬ್ರು ಒಂದೊಂದು ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ, ನನಗಂತೂ ಸಾಕ. ತಗೊಳ್ಳೋಣ, ಸಾಟೆ ಮಾಡು. ಈಗ ಟೊಮೆಟೊನ ಕ್ಯೂಬ್ ಮಾಡ್ಕೊಂಡು ಅದನ್ನ ಹಾಕೊಳ್ಳೋಣ. ಹಣ ಅಯ್ಯೋ, ನೀನು ಅಲ್ಲಿ ಸಾಟೆ ಮಾಡು ಅಂದ್ರೆ ಇಲ್ಲಿ ಸಾಟೆ ಮಾಡ್ತಾ ಇದೆಯಲ್ಲಣ್ಣ. ಸೊ ಈಗ ಸಾಕು, ಒಂದು 3 minutes ವರೆಗೂ ಕುಕ್ ಮಾಡ್ಬಿಟ್ಟು ಅದನ್ನ ಸಪರೇಟ್ ಆಗಿ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಓನ್ಲಿ ಟೊಮೆಟೊ, ಯಾವ್ದು ತೆಗಿಬಾರ್ದು. ಏನ್ ಓದಿರೋದು ಆಕಾಶ್ ಅವರು? ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಅಡಿಗೆ ಕೆಲ್ಸಕ್ಕೆ ಬಂದಿದ್ಯಾ? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೀವು ಅಗ್ರಣೆ ಹಾಕ್ರಿ ಹೆಂಗೆ ಅಂತ ಹೇಳ್ಕೊಟ್ರೆ? ಅವ್ರು ಹೇಳ್ಕೊಟ್ಟಿಲ್ಲ, ಬಟ್ ನನ್ಗೆ 9 to 5 ಜಾಬ್ ಇಷ್ಟ ಇಲ್ಲ. ಅದಕ್ಕೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಕೆಲಸ ಮಾಡೋದು ನೀನು. ಈಗ ರೆಸಿಪಿಗಳೆಲ್ಲ ಮಾಡ್ತಿರಲ್ಲ, ಅದು ಹೆಂಗ್ ತಲೆಗೆ ಬರುತ್ತೆ? ಅಥವಾ ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಾ? ಎಕ್ಸ್ಪೆರಿಮೆಂಟ್ ಅಲ್ಲ, ಎಲ್ಲ ಇವಾಗ ಜನರಲ್ ಆಗಿ ನಾನು ಮಾಡ್ತಿರೋದು ಎಲ್ಲರೂ ಮಾಡಿರೋದೇ ಮಾಡ್ತೀನಿ, ಬಟ್ ಅದ್ರಲ್ಲಿ ಕಂಟೆಂಟ್ ತಗೊಂಡು ಫನ್ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಸೊ ಈಗ ಆನಿಯನ್ಸ್ ಒಂದ್ 2 ಫೈಲಿ ಚಾಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ಚಾಪ್ ಮಾಡ್ಕೊಳ್ಳಿ ಸರ್. ಗೋಲ್ಡನ್ ಫ್ರೈ ಮಾಡ್ಕೋಬೇಕಷ್ಟೇ. ಸೊ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಬಿಟ್ಟು ಪ್ರೊಫೆಷನ್ ಮನೆಯವ್ರಿಗೋಸ್ಕರ, ಪ್ಯಾಷನ್ ನನ್ಗೋಸ್ಕರ. ಸಖತ್. ಮನೆಯವ್ರಿಗೋಸ್ಕರ ಒಂದ್ ಓದಿ ನಿಮಗೋಸ್ಕರ ಒಂದ್ ಮಾಡ್ತಿದ್ದೀರಾ. ನಾನ್ ಹಂಗಿಲ್ಲಪ್ಪ, ನಮ್ಮ ಮನೇಲಿ ಹೇಳ್ಬಿಟ್ಟೆ, ನಿಮ್ಗೋಸ್ಕರ ಎಲ್ಲ ಬದುಕಕ್ಕಾಗಲ್ಲ, ಬೇಗ ಸತ್ತೋಗ್ಬಿಡ್ತೀನಿ, ನಂಗೋಸ್ಕರನೇ ಬದುಕ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಯಾಕೆ ಸುಮ್ನೆ ದುಡ್ಡು ವೇಸ್ಟ್ ಮಾಡಿದ್ರಿ? ಆಕ್ಚುಲಿ ಅವ್ರು ವೇಸ್ಟ್ ಮಾಡಿದ್ರು, ನಾನೇನ್ ಮಾಡಕ್ಕಾಗಲ್ಲ. ಒಂದು ಈರುಳ್ಳಿನ ಗೋಲ್ಡನ್ ಫ್ರೈ ಆಗಂಗ್ ಉರಿಯೋದಕ್ಕೆ ಕಂಪ್ಯೂಟರ್ ಸೈನ್ಸ್ ಓದ್ಬೇಕಾ? ಸೊ ಸಾಕು, ಗೋಲ್ಡನ್ ಬ್ರೌನ್ ಆಯ್ತಲ್ಲ. ಓಕೆ. 1 ಟೇಬಲ್ ಸ್ಪೂನ್ ಆರ್ ಟೀ ಸ್ಪೂನ್. 1 ಟೀ ಸ್ಪೂನ್. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಓಕೆ. ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಏನ್ ಮಾಡ್ಕೋಬೇಕು? ಸೌತೆ ಅಲ್ಲ, ಸೌತೆ. ಕನ್ನಡದಲ್ಲಿ ಹಿಂಗ ಅಲ್ಲಾಡ್ಸೋದ್ರ ಮುಗ್ದು ಆಯ್ತಾ ಅಪ್ಪ. ಹಿಂಗೆಲ್ಲ ಮಾಡ್ಬಿಟ್ಟು ಇವಾಗ ನನ್ಗೆ ಹೇಳಿದ್ರಲ್ಲ, ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಾತೆ ಮಾಡ್ಕೋಬೇಕು ಅಂತ. ಹಂಗ ಹೇಳೋ ಬದ್ಲು ನೋಡಿ, ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಗುಲ್ಗುಲ್ ಮಾಡ್ಬೇಕಲ್ಲ, ಗುಲ್ಗುಲಿಟ್. ಎಲ್ಲ ಮಸಾಲಾ ಇರೋ ಬರೋ ಮಸಾಲಾಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಹಾಫ್ ಟೀ ಸ್ಪೂನ್ ಉಪ್ಪು. ಅಲ್ಲಣ್ಣ, ಎಲ್ಲ ಹಾಕ್ಬಿಟ್ಟು ಸಾಲ್ಟ್ ಹಾಕ್ತಾರೆ, ನೀನು ಸಾಲ್ಟ್ ಹಾಕ್ಬಿಟ್ಟು ಎಲ್ಲ ಹಾಕ್ತಿಲ್ಲ? ಸಾಲ್ಟ್ ಹಾಕಿದ್ರೆ ಕರೆಕ್ಟ್ ಆಗಿ ಎಲ್ಲ ಬೇಯುತ್ತೆ ಅಂತ ಫಸ್ಟ್. ನೆಕ್ಸ್ಟ್ ಖಾರದ ಪುಡಿ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರ್. 1 ಟೀ ಸ್ಪೂನ್ ಧನಿಯಾ ಪೌಡರ್ ನೆನ್ಪಿಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, ಹಾಫ್ ಟೀ ಸ್ಪೂನ್ ಜೀರಿಗೆ ಪೌಡರ್. ಸ್ವಲ್ಪ ಅರಿಶಿನ, ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಇವಾಗ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಅಲ್ಲ ಅಮ್ಮ, ಗುಲುಗುಲು. ಸೊ ಈ ಟೈಮಲ್ಲಿ ಕರೆಕ್ಟಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ಸೇಮ್ ಮಸಾಲಾಗೂ ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ. ಸೊ ಈ ಟೈಮಲ್ಲಿ ಪ್ಯೂರೆ ಹಾಕೋಣ. ಏನ್ ಪ್ಯೂರೆ? ಟೊಮೆಟೊ ಪ್ಯೂರೆ. ನಾಟಿ ಟೊಮೆಟೊಸ್ ಹಾಕಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಓಕೆ, ದೇ ಹ್ಯಾವ್ ಅ ಗುಡ್ ಫ್ಲೇವರ್. ಸ್ವಲ್ಪ ಹುಳಿ ಇರುತ್ತೆ ಅಂತ ಹೇಳಿ. ಓಕೆ. ಸೊ ಇದ್ರಲ್ಲೂ ನೀರು ಆಚೆ ಬರೋವರೆಗೂ ಗುಲುಗುಲು ಮಾಡ್ಬಿಟ್ಟು, ಸೊ ಈಗ ಚಿಲ್ಲಿ ಸ್ಲಿಟ್ ಮಾಡಾಕೋಬಹುದು, ಹಿಂಗೂ ಹಾಕೋಬಹುದು, ಹೆಂಗ್ ಬೇಕಾದ್ರೆ ನಿಮ್ಗೆ ಬಾಯಿಗೆ ಸಿಗ್ಬೇಕು ಅನ್ನೋರು ಈ ತರ ಮಾಡ್ಕೊಳ್ಬಹುದು. ಸೈಡ್ ಎತ್ತಿ ಸೈಡ್ ತಿನ್ನೋರು ಸ್ಲಿಟ್ ಮಾಡ್ಕೊಳ್ಬಹುದು ಅಷ್ಟೇ.